Hi guys, what's up? Welcome back to my YouTube channel. ಸೊ ಇವತ್ತಿನ ವ್ಲಾಗ್ ಏನಪ್ಪಾ ಅಂದ್ರೆ ಇಷ್ಟ ದಿನ ಫನ್ ಚಾಲೆಂಜ್ ಆಗ್ಲಿ, ಆಚೆ ಹೋಗಿ ಬರೋದಾಗ್ಲಿ, ಇಲ್ಲ ಏನಾದ್ರು ಕುಕಿಂಗ್ ವಿಡಿಯೋಸ್ ರೆಕಾರ್ಡ್ ಮಾಡೋದಾಗ್ಲಿ, ಇದೇ ತರ ಇತ್ತಲ್ಲ. ಬಟ್ ಈ ವ್ಲಾಗ್ ಬಂದ್ಬಿಟ್ಟು ಇಸ್ ಟು ಅನೌನ್ಸ್ ಯು ಆಲ್ ದಟ್ ವಿ ಆರ್ ಗೋಯಿಂಗ್ ಆನ್ ಅನ್ ಇಂಟರ್ನ್ಯಾಷನಲ್ ಟ್ರಿಪ್. ಮೀ ಅಂಡ್ ಮೈ ಹಸ್ಬೆಂಡ್, both of us are going on an international trip. That to our second international trip within 4 months time. ನಮ್ಗಂತೂ ಭಾರಿ ಖುಷಿ ಆಗ್ತಿದೆ ಬಿಕಾಸ್ ದಿಸ್ ಇಸ್ ಅ ಪ್ಲೇಸ್ ನಾವು ತುಂಬಾ ಇಷ್ಟ ಬಿದ್ದು ಹೋಗ್ಲೇಬೇಕು ಈ ಜಾಗಕ್ಕೆ ಅಂತ ಇದ್ದಿದ್ ಪ್ಲೇಸ್ ಇದು. ನಮ್ಮ ಮೈಂಡ್ ಅಲ್ಲಿ ಯಾವಾಗ್ಲೂ ಇದ್ದು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ಬೇಕು ಅಂದ್ರೆ ಈ ಜಾಗಕ್ಕೆ ಹೋಗ್ಬೇಕು ಅಂತ. ಅಂಡ್ ಫೈನಲಿ ಆ ಜಾಗಕ್ಕೆ ಹೋಗ್ತಾ ಇದೀವಿ ಅನ್ನುವಾಗ ವಿ ಆರ್ ವೆರಿ ವೆರಿ ಹ್ಯಾಪಿ. ಆಕ್ಚುಲಿ ಈ ಟ್ರಿಪ್ಗೆ ಇನ್ನ ಪ್ಯಾಕಿಂಗ್ ಆಗ್ಲಿಲ್ಲ, ಶಾಪಿಂಗ್ ಆಗ್ಲಿಲ್ಲ, ಏನೂ ಆಗ್ಲಿಲ್ಲ. ಅದೆಲ್ಲ ಆಗಿದಾದ್ಮೇಲೆ ರೆಕಾರ್ಡ್ ಮಾಡೋಣ ಅನ್ಕೊಂಡೆ, ಬಟ್ ನಂಗೆ ಎಕ್ಸೈಟ್ಮೆಂಟ್ ತಡೆಯಕ್ ಆಗ್ದಿದೆ ಇವಾಗ್ಲೇ ರೆಕಾರ್ಡ್ ಮಾಡ್ತಾ ಇದೀನಿ. ಬಟ್ ಈ ವಿಡಿಯೋ ಅಲ್ಲಿ ನಾನು ನಿಮ್ಗೆ ಹಿಂಟ್ಸ್ ಕೊಡ್ತೀನಿ, ಆಯ್ತಾ? ಐ ಗಿವ್ ಯು ಮೆನಿ ಹಿಂಟ್ಸ್. ನಾವ್ ಯಾವ ಪ್ಲೇಸ್ಗೆ ಹೋಗ್ತಾ ಇದೀವಿ ಅಂತ ಗೆಸ್ ಮಾಡಿ ಅಂತ. ನೋಡೋಣ ನೀವು ನಿಮ್ಗೆ ಗೆಸ್ ಮಾಡಕ್ ಆಗುತ್ತಾ ಇಲ್ವಾ ಅಂತ. ಸೊ ಫಸ್ಟ್ ಹಿಂಟ್ ಬಂದ್ಬಿಟ್ಟು, ದಿಸ್ ಪ್ಲೇಸ್ ಇಸ್ ನೋನ್ ಫಾರ್ ಇಟ್ಸ್ ಕಲ್ಚರ್, ಟ್ರೆಡಿಷನ್ ಆಗ್ಲಿ, ಕಲ್ಚರ್ ಆಗ್ಲಿ. ಇಟ್ಸ್ ನೋನ್ ಫಾರ್ ಇಟ್ಸ್ ರೂಟ್ಸ್, ಕಲ್ಚರಲ್ ರೂಟ್ಸ್ ಅನ್ನೋ ತರ. ಸೊ ನಮ್ಗೆ ಅದು ತುಂಬಾ ಇಂಟ್ರೆಸ್ಟ್ ಬಿಕಾಸ್ ನಾನು ಚಿರು ಬೇಸಿಕ್ಲಿ ಟ್ರಾವೆಲ್ ಪರ್ಸನ್ಸ್. ನಾವು ವಿ ಆರ್ ವಾಂಡರ್ಲಸ್ಟ್. ಸೊ ನಮ್ಗೆ ಬೇರೆ ಬೇರೆ ಜಾಗಕ್ಕೆ ಹೋಗಿ ಅವ್ರ ಟ್ರೆಡಿಷನ್ ಏನು, ಅವ್ರು ಹೇಗೆಲ್ಲ ಲಿವ್ ಮಾಡ್ತಾರೆ ಅಂತ ನೋಡೋದೆಲ್ಲ ಭಾರಿ ಖುಷಿ. ಸೊ ದಿಸ್ ಪ್ಲೇಸ್ ಇಸ್ ನೋನ್ ಫಾರ್ ಇಟ್ ಅನ್ನುವಾಗ ನಮ್ಗೆ ಇನ್ನ ಖುಷಿ ಆಗ್ತಿದೆ ಈ ಜಾಗಕ್ಕೆ ಹೋಗೋಕೆ. ನನ್ಗಂತೂ ಫುಲ್ ಎಕ್ಸೈಟೆಡ್. ಇಟ್ಸ್ ನೋನ್ ಫಾರ್ ಇಟ್ಸ್ ಟ್ರೆಡಿಷನ್ ಅಂಡ್ ಕಲ್ಚರ್, ಆಯ್ತಾ? ಸೆಕೆಂಡ್ ಒನ್, ಇಟ್ಸ್ ಬ್ಯೂಟಿ. ಅಂದ್ರೆ ಲೆಟ್ ಇಟ್ ಬಿ ಬೀಚಸ್ ಆಗ್ಲಿ, ಇಲ್ಲ ವೈಲ್ಡ್ ಲೈಫ್ ಆಗ್ಲಿ, ಇಲ್ಲ ಎನಿಥಿಂಗ್, ಇಟ್ ಇಸ್ ನೋನ್ ಫಾರ್ ಇಟ್ಸ್ ಬ್ಯೂಟಿ. ತಿರ್ಗಿದ ಕಡೆ ಎಲ್ಲ ವಾವ್ ಅನ್ನೋ ತರ ಒಂದ್ ಪ್ಲೇಸ್. ಸೊ ಅದ್ ನಮ್ಗೆ ತುಂಬಾ ಇಷ್ಟ. ಅಂಡ್ ಬೀಚಸ್ ಅಂದಿದ ತಕ್ಷಣ ಗೋವಾ ದಿಸ್ ದಟ್ ಎಲ್ಲ ಇಲ್ಲ. ಇಟ್ ಇಸ್ ಅನ್ ಇಂಟರ್ನ್ಯಾಷನಲ್ ಟ್ರಿಪ್. ಸೊ ಔಟ್ಸೈಡ್ ಇಂಡಿಯಾ ನಾವು ಫ್ಲೈಟ್ಸ್ ಬುಕ್ ಮಾಡ್ಕೊಂಡಿದೀವಿ. ಸೊ ಆ ಕನ್ಫರ್ಮೇಶನ್ ಅಲ್ಲಿ ನಾನು ಇದನ್ನ ಅನೌನ್ಸ್ ಮಾಡ್ತಾ ಇದ್ದೀನಿ. ವೀಸಾ ಸಹ ಅಪ್ಲೈ ಮಾಡಿದೀವಿ, ಅದನ್ನ ಬರ್ಬೇಕು. ಇಮಿಗ್ರೇಷನ್ಗೆ ಸ್ವಲ್ಪ ಭಯ ಇದೆ, ಬಟ್ ಇಟ್ಸ್ ಓಕೆ. ಈ ಎಕ್ಸೈಟ್ಮೆಂಟ್ ಆ ಭಯನ ಫೋಕಸ್ ಮಾಡ್ತಾ ಇಲ್ಲ ಅಷ್ಟು. ಓಕೆನಾ? ಸೆಕೆಂಡ್ ಒನ್ ಇಸ್ ಇಟ್ಸ್ ಬ್ಯೂಟಿ ಅಂತ ಹೇಳಿದ್ನಲ್ಲ. ನ್ಯಾಚುರಲ್ ಹ್ಯಾಬಿಟೇಟ್, ಆನಿಮಲ್ಸ್ ನ ಅದರದ್ದು ನ್ಯಾಚುರಲ್ ಹ್ಯಾಬಿಟೇಟ್ ಅಲ್ಲಿ ಹೋಗಿ ನೋಡ್ಬೋದು. ಅದು ಫ್ರಮ್ ಅ ಸ್ಮಾಲ್ ಇಂಟ್ರೆಸ್ಟಿಂಗ್ ಆನಿಮಲ್ ಟು ಅ ಲಾರ್ಜ್ ಆನಿಮಲ್, ಎಲ್ಲ ಒಂದು ಅದರದ್ದು ನ್ಯಾಚುರಲ್ ಹ್ಯಾಬಿಟೇಟ್ ಅಲ್ಲಿ ಇರೋ ತರ ಒಂದು ಪ್ಲೇಸ್. ಸೊ ಅದು ಥರ್ಡ್ ಹಿಂಟ್ ಬಂದ್ಬಿಟ್ಟು ದೇರ್ ಲ್ಯಾಂಗ್ವೇಜ್. ನನ್ಗೆ ಅವ್ರು ಮಾತಾಡೋ ರೀತಿ ತುಂಬಾ ಇಷ್ಟ. ಅಂದ್ರೆ ತುಂಬಾ ಫಾರ್ಮಲ್ ಆಗಿ, ತುಂಬಾ ಬ್ಯೂಟಿಫುಲ್ ಆಗಿ, ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡ್ತಾರೆ. ಸೊ ದೇರ್ ಲ್ಯಾಂಗ್ವೇಜ್ ಇಟ್ ಸೆಲ್ಫ್ ಇಸ್ ವೆರಿ ಬ್ಯೂಟಿಫುಲ್. ಸೊ ಅದನ್ನು ಲೈವ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಈ ಪ್ಲೇಸ್ ಅಲ್ಲಿ. ಆಮೇಲೆ ಇಟ್ಸ್ ನೈಟ್ ಲೈಫ್, ಇಟ್ಸ್ ಸ್ಟ್ರೀಟ್ ಶಾಪಿಂಗ್, ಆಲ್ ದಿಸ್ ಬೇಸಿಕ್ಸ್ ದಟ್ ಒನ್ ವೆಕೇಶನ್ ಟ್ರಿಪ್ ಶುಡ್ ಹ್ಯಾವ್, ಅದೆಲ್ಲಾನು ಈ ಟ್ರಿಪ್ ಕವರ್ ಮಾಡುತ್ತೆ. ಸೊ ನಂಗೆ ಅದೆಲ್ಲಾನು ತುಂಬಾ ಇಂಟ್ರೆಸ್ಟೆಡ್. ಸ್ಟ್ರೀಟ್ ಶಾಪಿಂಗ್ ಮಾಡೋದು, ಇಲ್ಲ ಅವ್ರದ್ದು ಹೊಸ ಹೊಸ ಫುಡ್ ಟ್ರೈ ಮಾಡೋದು. ವೆನ್ ಕಮ್ಸ್ ಟು ಫುಡ್ ಅಲ್ಲ, ಬೇಸಿಕ್ಲಿ ಸೀ ಫುಡ್ ಓನ್ಲಿ. ಬಟ್ ಅದು ನಮ್ಗೆ ಒಂದ್ ಪಾಯಿಂಟ್ ತುಂಬಾ ಇಷ್ಟ ಬಿಕಾಸ್ ವಿ ಬೋತ್ ಲವ್ ಸೀ ಫುಡ್. ಅಂಡ್ ಸೀ ಫುಡ್ ಅಲ್ಲೇ ಅವ್ರದ್ದು ನೋಡಕ್ ಸಿಮಿಲರ್ ಆಗಿರುತ್ತೆ, ಬಟ್ ಟೇಸ್ಟ್ ತುಂಬಾ ಡಿಫ್ರೆಂಟ್ ಇರುತ್ತೆ ಒನ್ ಫುಡ್ ಫ್ರಮ್ ದಿ ಅದರ್ ಫುಡ್. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಫಾರ್ ದೇರ್ ಪ್ರಾನ್ಸ್, ಫಿಶ್ ಅಂಡ್ ಆಲ್ ಆಫ್ ದಟ್. ಇನ್ನೊಂದು ಹಿಂಟ್ ಬಂದು ದೇರ್ ಕರೆನ್ಸಿ ತುಂಬಾ ಕಡಿಮೆ ಕಂಪೇರ್ ಟು ಇಂಡಿಯಾ. ಫಾರ್ ಎಕ್ಸಾಂಪಲ್, ಇಲ್ಲಿ ನಾವು ಒಂದು 10,000 20,000 ಎಕ್ಸ್ಚೇಂಜ್ ಮಾಡಿದ್ರೆ ವಿ ಕ್ಯಾನ್ ಡೂ ಮಚ್ ಮೋರ್ ಥಿಂಗ್ಸ್ ದನ್ ವಿ ಥಿಂಕ್ ಆಫ್ ಅಟ್ ದಿಸ್ ಪರ್ಟಿಕ್ಯುಲರ್ ಪ್ಲೇಸ್. ನಾವು ಹೋಗ್ತಿರೋ ಒಂದು ಜಾಗದಲ್ಲಿ ವಿ ಕ್ಯಾನ್ ಸ್ಪೆಂಡ್ ಮೋರ್ ದನ್ ವಿ ಥಿಂಕ್ ಆಫ್. ಸೊ ಕರೆನ್ಸಿಯಲ್ಲೂ ಇಟ್ ಇಸ್ ಟಿಕ್ಡ್ ಅವರ್ ಬಾಕ್ಸ್. ಸೊ ಬೇಸಿಕ್ಲಿ ದಿಸ್ ಟ್ರಿಪ್ ಓನ್ಲಿ ಇಸ್ ಒನ್ ಹೋಲ್ಸಮ್ ಅನ್ಕೊಳ್ಳಿ. ನಾವ್ ಅನ್ಕೊಂಡಿದ್ ಪ್ರತಿಯೊಂದು ವಿಷಯನೂ ಈ ಜಾಗದಲ್ಲಿ ಇದೆ. ನಾವ್ ಹೋಗ್ಬೇಕು, ಇದನ್ ಮಾಡ್ಬೇಕು, ಇದನ್ ನೋಡ್ಬೇಕು ಅನ್ನೋದು ಪ್ರತಿಯೊಂದು ಈ ಪ್ಲೇಸ್ ಅಲ್ಲಿ ಇದೆ. ಬೇಸಿಕ್ಲಿ ನಮ್ ಎಲ್ಲಾ ವಿಶ್ ಲಿಸ್ಟ್ ಬಾಕ್ಸ್ ನ ಟಿಕ್ ಮಾಡೋ ಒಂದು ಪ್ಲೇಸ್ಗೆ ಟ್ರಿಪ್ ಹೋಗ್ತಾ ಇದೀವಿ ಅಂತ. ಸೊ ಐ ಥಿಂಕ್ ನಾನು ಆಗ್ಲೇ ಜಾಸ್ತಿ ಹಿಂಟ್ಸ್ ಕೊಟ್ಟಿದ್ದೀನಿ ನಾವ್ ಯಾವ ಪ್ಲೇಸ್ಗೆ ಹೋಗ್ಬೋದು ಅಂತ. ನೀವು ಈಸಿಯಾಗಿ ಗೆಸ್ ಮಾಡ್ಬೋದು ಬಿಕಾಸ್ ಐ ಥಿಂಕ್ ಐ ಟೋಲ್ಡ್ ಅಬೌಟ್ ದರ್ ಕಲ್ಚರ್ ಅಂಡ್ ಟ್ರೆಡಿಷನ್ ಅಂಡ್ ನ್ಯಾಚುರಲ್ ಹ್ಯಾಬಿಟ್ಯಾಟ್ ಅಂಡ್ their language, their currency, their historic monuments, their beaches, their shopping, ಎಲ್ಲ ಒಂದಕ್ಕೂ ಬೆಸ್ಟ್ ಪ್ಲೇಸ್. ಅದು ನಮ್ಮ ಇಂಡಿಯನ್ ಕರೆನ್ಸಿ ಕಂಪೇರ್ ಮಾಡಿದ್ರೆ ಅಲ್ಲಿ ತುಂಬಾ ಕಡಿಮೆ ಅಂತ ಹೇಳುವಾಗ ಇನ್ನ ಜಾಸ್ತಿ ಎಕ್ಸ್ಪ್ಲೋರ್ ಮಾಡ್ಬೋದು ಅನ್ನೋ ಒಂದು ಖುಷಿ. ಲಾಸ್ಟ್ ಟೈಮ್ ಏನಾಯ್ತು ಗೊತ್ತಾ, ನಾವು ಥೈಲ್ಯಾಂಡ್ ಹೋಗುವಾಗ ವೆನ್ ಇಟ್ ಕಮ್ಸ್ ಟು ಅವರ್ ಇಟಿನರಿ, ನಾವೆಲ್ಲ ಪ್ಲಾನ್ ಮಾಡ್ಕೊಂಡು ಹೋಗಿದ್ವಿ ಬಿಕಾಸ್ ನಮ್ಗೆ ಗ್ರೂಪ್ ಟ್ರಿಪ್ ಅಲ್ಲೆಲ್ಲ ಹೋಗಕ್ಕೆ ಇಷ್ಟ ಇಲ್ಲ. ಅದು ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಅಷ್ಟು ಆ ಕಡೆ ಹೋಗಲ್ಲ. ನಾವು ಪ್ರೈವೇಟ್ ಆಗಿ ನಾನು ನಮ್ಮ ಹಸ್ಬೆಂಡ್ ಮಾತ್ರ ಹೋಗೋದು. ಸೊ ನಾವು ನಮ್ಮ ಇಟಿನರಿನ ನಾವೇ ಪ್ಲಾನ್ ಮಾಡ್ಕೊಬೇಕು. ಸೊ ನಾವೆಲ್ಲ ಇಟಿನರಿ ಎಲ್ಲ ಪ್ಲಾನ್ ಮಾಡ್ಕೊಂಡ್ರೆ ಅಲ್ಲಿ ಹೋಗ್ಬಿಟ್ಟು ನಾವು 7 days ಥೈಲ್ಯಾಂಡ್ ಟ್ರಿಪ್ ಹೋಗಿದ್ರಿ. ಅದ್ರಲ್ಲಿ 2 days ಮಾತ್ರ ಇಂಡಿಯಾಯಿಂದಾನೇ ಬುಕ್ ಮಾಡ್ಕೊಂಡ್ರಿ ನಾವು. ಹೋಟೆಲ್ಸ್ ಆಗ್ಲಿ, ಸ್ಟೇ, ಅಕೊಮಡೇಷನ್, ಆಲ್ ಆಫ್ ಇಟ್.
ಅಲ್ಲಿ ಹೋಗ್ಬಿಟ್ಟು ಇನ್ನ 5 ಡೇಸ್ಗೆ ವಿ ವಿಲ್ ಬುಕ್ ಫ್ರಮ್ ಥೈಲ್ಯಾಂಡ್ ಓನ್ಲಿ ಅಂತ ಅನ್ಕೊಂಡ್ವಿ. ಬಟ್ ಒಂದ್ ಮೈನಸ್ ಅಲ್ಲಿ ಏನಾಯ್ತು ಅಂದ್ರೆ ನಾವ್ ಅನ್ಕೊಂಡಿದ್ ಪ್ಲೇಸ್ ಎಲ್ಲ ಆಲ್ರೆಡಿ ಸೋಲ್ಡ್ ಔಟ್ ಆಗ್ಬಿಟ್ಟಿತ್ತು ಅಂಡ್ ರೇಟ್ ಬಂದ್ಬಿಟ್ಟು ಡಬಲ್ ಟ್ರಿಪಲ್ ಆ ತರ ಆಗ್ಬಿಟ್ಟಿತ್ತು. ಫಾರ್ ಎಕ್ಸಾಂಪಲ್ 1000 ಬಾಟ್ ಅಂದ್ರೆ ನಾವು ಥೈಲ್ಯಾಂಡ್ ಹೋಗಿ ಬುಕ್ ಮಾಡೋಷ್ಟೊಳಗೆ 4000 ಬಾಟ್ ಆಗ್ಬಿಟ್ಟಿತ್ತು, ಅದೇ ಸೇಮ್ ಅಕೊಮಡೇಷನ್. ಸೊ ವಿ ಥಾಟ್ ಈ ಇಂಟರ್ನ್ಯಾಷನಲ್ ಟ್ರಿಪ್ ಅಲ್ಲಿ ಆ ತಪ್ಪು ಮಾಡೋದ್ ಬೇಡ ಅಂತ ಹೇಳ್ಬಿಟ್ಟು ಇವಾಗ್ಲೂ ನಾವು ಒಂದು 1 ವೀಕ್ ತರ ಹೋಗ್ತಾ ಇದೀವಿ. ಸೊ ಎಲ್ಲಾ ಇಟಿನರಿನ ಇಲ್ಲೇ ಪ್ಲಾನ್ ಮಾಡಿದೀವಿ. ರೂಮ್ಸ್ ಆಗ್ಲಿ ಅಕೊಮಡೇಷನ್ ಎಲ್ಲ ಒಂದು ಇಲ್ಲಿಂದಾನೇ ಬುಕ್ ಮಾಡ್ಕೊಂಡಿದೀವಿ, ಅವ್ರ ಹತ್ರ ಕಾಲ್ ಅಲ್ಲೆಲ್ಲ ಕನ್ಫರ್ಮ್ ಮಾಡ್ಕೊಂಡಿದೀವಿ. ಸೊ ಇನ್ನ ಸ್ವಲ್ಪ ಪೀಸ್ ಆಫ್ ಮೈಂಡ್ ಅಲ್ಲಿ ಟ್ರಾವೆಲ್ ಮಾಡ್ಬೋದು ಅಂತ. ನಾನು ಈ ವಿಡಿಯೋ ಆಕ್ಚುಲಿ ಇವಾಗ ಮಾಡಿರ್ತಾ ಇರ್ಲಿಲ್ಲ, ಬಟ್ ಎಕ್ಸೈಟ್ಮೆಂಟ್ ತಡೆಯಕ್ ಆಗ್ದಿರ ಮಾಡ್ತಾ ಇದೀನಿ. ಬಿಕಾಸ್ ನಾವು ಥೈಲ್ಯಾಂಡ್, ಮನಾಲಿ ಅವ್ರ ಉಡುಪಿ, ಮ್ಯಾಂಗ್ಳೂರ್, ಕೇರಳ, ಕೂರ್ಗ್, ವಾಯ್ನಾಡ್ ಸೈಡು ಹೋಗುವಾಗ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರ್ಲಿಲ್ಲ. ಸೊ ನಮ್ಗೆ ಈ ತರ ರೆಕಾರ್ಡ್ ಮಾಡಿ ಪ್ರತಿಯೊಂದು ಎಕ್ಸೈಟ್ಮೆಂಟ್ ತೋರಿಸೋ ಒಂದು ಆಪರ್ಚುನಿಟಿ ನಮ್ಗೆ ಸಿಗ್ಲಿಲ್ಲ. ಬಟ್ ಇವಾಗ ನಾವು ಯೂಟ್ಯೂಬ್ ಚಾನೆಲ್ ಅಂತ ಒಂದು ಸ್ಟಾರ್ಟ್ ಮಾಡಿರೋಕ್ಕೆ ದಿಸ್ ಇಸ್ ಆರ್ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಆಫ್ಟರ್ ವಿ ಸ್ಟಾರ್ಟ್ ಆರ್ ಯೂಟ್ಯೂಬ್ ಚಾನೆಲ್. ಸೊ ನಾನು ಡೈಲಿ ವ್ಲಾಗ್ಸ್ ಹಾಕ್ತಾ ಇರ್ತೀನಿ. ಆಮೇಲೆ ಅಕೊಮಡೇಷನ್ ಹೇಗಿದೆ, ಆಮೇಲೆ ಸ್ಟ್ರೀಟ್ ಶಾಪಿಂಗ್, ನೈಟ್ ಲೈಫ್, ಬೀಚ್ ಪ್ಲೇಸ್, ಆಮೇಲೆ ಅವ್ರದ್ದು ಲ್ಯಾಂಗ್ವೇಜ್ ಯಾರ ಹತ್ರ ಆದ್ರೂ ಕಾನ್ವರ್ಸೇಷನ್ ಇಟ್ಕೊಳ್ಳುವಾಗ ಅವ್ರ ಅಲ್ಲಿ ಫುಲ್ ಎಕ್ಸ್ಪ್ಲೋರ್ ಮಾಡುವಾಗ ಎಲ್ಲಾ ವ್ಲಾಗ್ಸ್ ಇನ್ಮೇಲೆ ಬರ್ತಾ ಇರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನನಗೆ ಬೇಸಿಕ್ಲಿ ಫ್ಲೈಟ್ ಅಲ್ಲಿ ಹೋಗುವಾಗ ನಾನ್ ಸ್ಟಾಪ್ ಫ್ಲೈಟ್ಸ್ ತುಂಬಾ ಇಷ್ಟ. ಐ ಡೋಂಟ್ ಲೈಕ್ ಸ್ಟಾಪ್ ಇದ್ದು ಅಲ್ಲೊಂದು 1 hour ಆಗಿದ್ಮೇಲೆ ನಾವು ಡೆಸ್ಟಿನೇಷನ್ ರೀಚ್ ಮಾಡೋದು, ಅದನ್ನ ನಂಗೆ ಇಷ್ಟ ಇಲ್ಲ. ಸೊ ಆ ಬಾಕ್ಸ್ ಸಹ ದಿಸ್ ಇಂಟರ್ನ್ಯಾಷನಲ್ ಟ್ರಿಪ್ ಟಿಕ್ ಮಾಡುತ್ತೆ ಬಿಕಾಸ್ ಇಟ್ಸ್ ಅ ನಾನ್ ಸ್ಟಾಪ್ ಫ್ಲೈಟ್. ಇಲ್ಲಿಂದ ಡೆಸ್ಟಿನೇಷನ್ಗೆ ಹಾರ್ಡ್ಲಿ ಫ್ಯೂ ಅವರ್ಸ್ ಆಗುತ್ತೆ. ಸೊ ಇಫ್ ಯು ವಾಚಿಂಗ್ ದಿಸ್ ವಿಡಿಯೋ, ನಿಮ್ಗೂ ನಾನು ಕೊಡೋ ಇಂಟ್ರೊಡಕ್ಷನ್ ಆಗ್ಲಿ, ಹಿಂಟ್ಸ್ ಆಗ್ಲಿ, ಜಾಗ ಬಗ್ಗೆ ಇಂಟ್ರೆಸ್ಟ್ ಬಂದು, ಕ್ಯೂರಿಯಾಸಿಟಿ ಬಂದು, ನಾನು ನೆಕ್ಸ್ಟ್ ಆ ಪ್ಲೇಸ್ ಬಗ್ಗೆ ಹಾಕುವಾಗ ನಿಮ್ಗೂ ಆ ಜಾಗ ನೋಡಿ ಇಷ್ಟ ಆದ್ರೆ ಯು ಹ್ಯಾವ್ ಟು ಡೆಫಿನೆಟ್ಲಿ, ದಿಸ್ ಇಸ್ ಯುವರ್ ಸೈನ್ ಟು ಬುಕ್ ಯುವರ್ ಟ್ರಿಪ್ ಈ ಜಾಗಕ್ಕೆ. ಬಿಕಾಸ್ ಯು ಕ್ಯಾನ್ ನಾಟ್ ಮಿಸ್ ಸಮ್ ಇಂಟರ್ನ್ಯಾಷನಲ್ ಪ್ಲೇಸ್ ದಟ್ ಇಸ್ ದಿಸ್ ಕ್ಲೋಸ್ ಟು ಇಂಡಿಯಾ. ನೀವು ಮಿಸ್ ಮಾಡಂಗೆ ಇಲ್ಲ, ಹೋಗ್ಲೇಬೇಕು, ಅದರದ್ದು ಎಕ್ಸ್ಪೀರಿಯನ್ಸ್ ನೀವು ಮಾಡ್ಲೇಬೇಕು. ಬಿಕಾಸ್ ಫ್ರಮ್ ಮಾಡರ್ನ್ ಸಿಟಿ ಆಗಲಿ ಟು ಇಟ್ಸ್ ಕಲ್ಚರ್ ಟ್ರೆಡಿಷನ್, ಇಟ್ಸ್ ಅ ಮಿಕ್ಸ್ಡ್ ಪ್ಲೇಸ್. ಎಲ್ಲ ಒಂದೇ ಜಾಗದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋದು ತುಂಬಾ ರೇರ್ ಅಲ್ವಾ. ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಪಾರ್ಟಿ ಪ್ಲೇಸ್ ತರ ಹೋದ್ರೆ ಬೇರೆ ಪಾರ್ಟಿ ಲೈಫ್, ಬೇರೆ ಯಂಗ್ಸ್ಟರ್ಸ್ ಆ ತರ ಇರುತ್ತೆ. ಬಟ್ ದಿಸ್ ಹ್ಯಾಸ್ ಬೋತ್. ಒನ್ ಬಂದ್ಬಿಟ್ಟು ಇಟ್ ಹ್ಯಾಸ್ ಇಟ್ಸ್ ಮಾಡರ್ನ್ ಲೈಫ್, ಪಾರ್ಟಿ ಲೈಫ್, ಆ ತರ ಲೈಫ್ ಸ್ಟೈಲ್. ದಿ ಅದರ್ ಹಾಫ್ ಇಟ್ ಹ್ಯಾಸ್ ಇಟ್ಸ್ ಹಿಸ್ಟಾರಿಕ್, ಕಲ್ಚರಲ್ ರಿಚುವಲ್ಸ್ ಎಲ್ಲ. ಸೊ ವಿ ವಿಲ್ ಗೆಟ್ ಟು ಎಕ್ಸ್ಪೀರಿಯನ್ಸ್ ಬೋತ್ ಇನ್ ಒನ್ ಪ್ಲೇಸ್. ನಾವು ಬೇರೆ ಜಾಗಕ್ಕೆಲ್ಲ ಟ್ರಿಪ್ ಹೋಗ್ತಾ ಇದ್ವಲ್ಲ, ಅವಾಗ ನಾವಿನ್ನ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರ್ಲಿಲ್ಲ. ಸೊ ನಮ್ಮ ಹತ್ರ ಪ್ರಾಪರ್ ಎಕ್ವಿಪ್ಮೆಂಟ್ಸ್ ಇರ್ತಾ ಇರಲಿಲ್ಲ. ನನ್ನೊಂದು iPhone 17 Pro Max, ಚಿರುದೊಂದು iPhone 17 Pro Max, ಇದೆರಡೇ ಫೋನ್ ಇತ್ತು. ಇದೆರಡ್ ಮೇಲೆ ಮ್ಯಾನೇಜ್ ಮಾಡ್ತಾ ಇದ್ರಿ. ಬಟ್ ಇವಾಗ ನಾವು ಯೂಟ್ಯೂಬ್ ಎಲ್ಲ ಸ್ಟಾರ್ಟ್ ಮಾಡಿರಕ್ಕೆ ಅಂಡ್ ನಾವು ಇಂಟರ್ನ್ಯಾಷನಲ್ ಟ್ರಿಪ್ ಎಲ್ಲ ಇನ್ನ ಹೋಗ್ತಾ ಇರಕ್ಕೆ ಪ್ಲಾನ್ ಮಾಡಿದೀವಲ್ಲ, ಸೊ ಅದಕ್ಕೆಲ್ಲ ಸೇರಿ ನಾವು ಒಂದು ಫ್ಯೂ ಎಕ್ವಿಪ್ಮೆಂಟ್ಸ್ ಇಸ್ಕೊಂಡಿದೀವಿ. ಆ ಪ್ರಾಡಕ್ಟ್ಸ್ ಎಲ್ಲ ಶಾಪ್ ಮಾಡ್ಬಿಟ್ವಿ ಆಲ್ರೆಡಿ ಅಂಡ್ ವಿ ಹ್ಯಾವ್ ರಿಸೀವ್ಡ್ ಇಟ್ ಆಲ್ಸೋ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಅದರದ್ದು ಅನ್ಬಾಕ್ಸಿಂಗ್ ಮಾಡ್ತೀನಿ. ಹೊಸದಾಗಿ ಯೂಟ್ಯೂಬ್ ಓಪನ್ ಮಾಡಿದ್ರೆ ಅಂಡ್ ನಿಮ್ಗೆ ಕಂಟೆಂಟ್ ಕ್ರಿಯೇಷನ್ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಎಲ್ಲ ಇದ್ರೆ, ನಾನು ಇಸ್ಕೊಂಡಿರೋ ಪ್ರಾಡಕ್ಟ್ಸ್ ನಿಮ್ಗೂ ಇಷ್ಟ ಆಗುತ್ತೆ. ಬಿಕಾಸ್ ಬಜೆಟ್ ಫ್ರೆಂಡ್ಲಿ ಅಲ್ಲಿ ಇಸ್ಕೊಂಡಿದ್ದೀನಿ ನಾನು. ಆ ಪ್ರಾಡಕ್ಟ್ಸ್ ಅನ್ಬಾಕ್ಸಿಂಗ್ ವಿಡಿಯೋ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಹಾಕ್ತೀನಿ. ಓಕೆನಾ? ನನ್ಗಂತೂ ಎಕ್ಸೈಟ್ಮೆಂಟ್ ಯಾವ ಲೆವೆಲ್ ಅಲ್ಲಿ ಇದೆ ಅಂದ್ರೆ, ಚಿರು ಬಂದ್ಬಿಟ್ಟು ಹೈದರಾಬಾದ್ ಹೋಗಿದ್ದಾರೆ ಆನ್ ವರ್ಕ್ ಬೇಸಿಸ್. ಅವ್ರು ಬರಕ್ ಇನ್ನ 2 days ಆಗುತ್ತೆ. ಅವ್ರು ಬರೋ ತನಕನೂ ನನಗೆ ವೇಟ್ ಮಾಡಕ್ ಆಗ್ಲಿಲ್ಲ. ಐ ವಾಂಟೆಡ್ ಟು ಅನೌನ್ಸ್ ಯು ಆಲ್ ದಟ್ ವಿ ಆರ್ ಗೋಯಿಂಗ್ ಆನ್ ಅನ್ ಇಂಟರ್ನ್ಯಾಷನಲ್ ಟ್ರಿಪ್ ಅಂತ. ಇದಕ್ಕೆ ಪಾಸ್ಪೋರ್ಟ್ ಆಗ್ಲಿ, ಫ್ಲೈಟ್ ಟಿಕೆಟ್ಸ್ ಆಗ್ಲಿ ಎಲ್ಲ ರೆಡಿ ಇದೆ. ಬಟ್ ವೀಸಾ ಮಾತ್ರ ಇನ್ನ ವೇಟ್ ಮಾಡ್ತಾ ಇದೀವಿ ಬಿಕಾಸ್ ಇಟ್ಸ್ ನಾಟ್ ಅ ವೀಸಾ ಫ್ರೀ ಕಂಟ್ರಿ. ಸೊ ಅದಕ್ಕೆ ನಾವು ಅದು ಒಂದ್ ಬಂದಿದ ತಕ್ಷಣ ಇದ್ದಿದ್ದು ಇನ್ನ ಫುಲ್ಲು ಜೋಶಲ್ಲಿ ಇರ್ತೀವಿ ನಾವು. ಬಿಕಾಸ್ ನಾವ್ ಇನ್ನ ಶಾಪಿಂಗ್ ಮಾಡಿಲ್ಲ, ಪ್ಯಾಕಿಂಗ್ ಮಾಡಿಲ್ಲ, ಏನೂ ಮಾಡಿಲ್ಲ. ಅದಕ್ಕೆಲ್ಲ ಇವಾಗ ಟೈಮ್ ನೋಡ್ಕೊಂಡು ಮಾಡ್ಬೇಕು. ಬಿಕಾಸ್ ನಾನಂತೂ ಕ್ಯಾಲೆಂಡರ್ ದಿನ ಚೆಕ್ ಮಾಡ್ತಾ ಇದ್ದೀನಿ, ಇನ್ನು ಎಷ್ಟು ದಿನ ಇದೆ ಟ್ರಿಪ್ ಹೋಗೋಕೆ, ಇನ್ನು ಎಷ್ಟು ದಿನ ಇದೆ ಟ್ರಿಪ್ ಹೋಗೋಕೆ ಅಂತ. ಸೊ ಐ ಆಮ್ ಸೋ ವೆರಿ ಎಕ್ಸೈಟೆಡ್. ಐ ಹೋಪ್ ನೀವು ಈ ಹಿಂಟ್ಸ್ ಎಲ್ಲ ನೋಡಿದಾದ್ಮೇಲೆ ನೀವು ಎಕ್ಸೈಟೆಡ್ ಆಗಿದ್ದೀರಾ ನಾವು ಎಲ್ಲಿ ಹೋಗ್ತಾ ಇದೀರಿ ಅಂತ ನೋಡಕ್ಕೆ. ಬಟ್ ಡೋಂಟ್ ವರಿ, ವ್ಲಾಗ್ಸ್ ಆರ್ ಕಮಿಂಗ್ ಸೂನ್. ನಮ್ಗಂತೂ ಒಂದಿಷ್ಟು ದಿನ ತುಂಬಾ ಹೆಕ್ಟಿಕ್ ಆಗ್ಬಿಟ್ಟಿತ್ತು. ಇನ್ಸ್ಟಾಗ್ರಾಮ್ ಶೂಟ್ ಮಾಡೋದಾಗ್ಲಿ, ಕೊಲಾಬ್ ಶೂಟ್ ಮಾಡೋದು, UGC ಶೂಟ್ ಮಾಡೋದು ಅಂಡ್ ತುಂಬಾ ಯೂಟ್ಯೂಬ್ಗೆ ಶೂಟ್ ಮಾಡೋದು, ತುಂಬಾ ಹೆಕ್ಟಿಕ್, ತುಂಬಾ ಕಯಾಟಿಕ್ ಆಗ್ಬಿಟ್ಟಿತ್ತು. ನಮ್ಗೆ ಒಂದು ಬ್ರೇಕ್ ಬೇಕಿತ್ತು ಅಂತ ಈ ಇಂಟರ್ನ್ಯಾಷನಲ್ ಟ್ರಿಪ್ ನ ಇವಾಗ ಪ್ಲಾನ್ ಮಾಡ್ಕೊಂಡಿದೀವಿ. ಸೊ ನಮ್ಮ ಹತ್ರ ತುಂಬಾ ದಿವಸನೂ ಟೈಮ್ ಇಲ್ಲ, ಹಾರ್ಡ್ಲಿ ಅ ವೀಕ್ ಟೈಮ್ ಇದೆ. ಸೊ ಅದ್ರಲ್ಲಿ ನಾವು ಬೆಸ್ಟ್ ಆಗಿ ಎಂಜಾಯ್ ಮಾಡಿ, ನಾವು ಆ ಮೂಮೆಂಟ್ ನ ಲಿವ್ ಮಾಡಿ, ರೆಕಾರ್ಡ್ ಮಾಡಿ, ನಿಮ್ಗೂ ಅದೆಲ್ಲ ತೋರಿಸಿ ಎಂಜಾಯ್ ಮಾಡ್ಬೇಕು ಅಂತ ಇದೀವಿ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಲಾಸ್ಟ್ ಹಿಂಟ್ ಬಂದ್ಬಿಟ್ಟು, ಈ ಪ್ಲೇಸ್ ಅಲ್ಲಿ ನೇಚರ್ ಇದೆ, ಅಡ್ವೆಂಚರ್ ಇದೆ, ಸಿಟಿ ಸೈಡ್ ಇದೆ, ಹಿಸ್ಟಾರಿಕ್ ಸೈಡ್ ಇದೆ, ಎವ್ರಿಥಿಂಗ್ ಮಿಕ್ಸ್. ಸೊ ಯು ಟ್ರೈ ಟು ಗೆಸ್. ಇಂಡಿಯಾ ಅಲ್ಲಿ ಹತ್ರವಾದ ಇಂಟರ್ನ್ಯಾಷನಲ್ ಟ್ರಿಪ್ ಅಲ್ಲಿ ಇಷ್ಟು ಒಂದೇ ಜಾಗದಲ್ಲಿ ಇದ್ದು
ಬೋತ್ ಎಂಜಾಯ್ಮೆಂಟ್ ಮಾಡ್ಬೋದು, ಪಾರ್ಟಿ ಲೈಫ್ ಆಗ್ಲಿ ಇಲ್ಲ ಹಿಸ್ಟಾರಿಕ್ ಪ್ಲೇಸ್ ಆಗ್ಲಿ ಕಲ್ಚರಲ್ ಆಗ್ಲಿ ಒಂದ್ ಮಿಕ್ಸ್ ಆಗಿ ಎಂಜಾಯ್ ಮಾಡ್ಕೊಂಡು ನಾವು ಬರ್ಬೋದು. ಅಂದ್ರೆ ಯಾವ ಜಾಗ ಇರ್ಬೋದು ಅಂತ, ಇಫ್ ಯು ನೋ ಇಟ್ ಡೋಂಟ್ ಫರ್ಗೆಟ್ ಟು DM me, ಬಿಕಾಸ್ ದಿಸ್ ಇಂಟರ್ನ್ಯಾಷನಲ್ ಪ್ಲೇಸ್ ಇಸ್ ಅ ಲಿಟಲ್ ಕ್ಲೋಸರ್ ಟು ಇಂಡಿಯಾ ಅಲ್ವಾ. ನಾವ್ ಅನ್ಕೊಂಡ್ರಿ ಕೀನುನ ಸಹ ಜೊತೆ ಕರ್ಕೊಂಡು ಹೋಗೋಣ ಅಂತ, ಬಟ್ ಈಸ್ ವೆರಿ ಟೈನಿ, ಇನ್ನ ವೆರಿ ಯಂಗ್ ಏಜ್ ಅಂದಿದ್ದಾನೆ. ಸೊ ಇಟ್ ಇಸ್ ಅ ಲಿಟಲ್ ಡಿಫಿಕಲ್ಟ್ ಟು ಮೇಂಟೈನ್. ಸೊ ಅವನ್ನ ವಾಪಸ್ ಮನೆಯಲ್ಲೇ ಇವ್ರ ಜೊತೆ ಬಿಟ್ಟು ನಾವು ಇಬ್ರು ಮಾತ್ರ ಟ್ರಿಪ್ ಹೋಗಿ ಬರೋದು ಮಾತ್ರ ನಮ್ಗೆ ಸ್ವಲ್ಪ ಬೇಜಾರಿದೆ. ಬಟ್ ಅದರ್ವೈಸ್ ಟ್ರಿಪ್ಗೆ ತುಂಬಾ ತುಂಬಾ ಎಕ್ಸೈಟ್ಮೆಂಟ್ ಇದೆ. ಬಿಕಾಸ್ ಕಂಪ್ಯಾರಿಟಿವ್ಲಿ ಥೈಲ್ಯಾಂಡ್ ಅಲ್ಲಿ ಕಮ್ಯುನಿಕೇಶನ್ ಸಹ ತುಂಬಾ ಕಷ್ಟ ಇತ್ತು. ವಿ ಯೂಸ್ ಟು ಟ್ರಾನ್ಸ್ಲೇಟರ್ ಎಲ್ಲ ಯೂಸ್ ಮಾಡಿ, ಬಿಕಾಸ್ ಅಲ್ಲಿ 10% ಇಲ್ಲ 5% ಜನಕ್ಕೆ ಮಾತ್ರ ಇಂಗ್ಲಿಷ್ ಗೊತ್ತಿತ್ತು. ಮಿಕ್ಕಿದ ಜನ ಯಾರಿಗೂ ಗೊತ್ತಿಲ್ಲ, ಎಲ್ಲ ಅವ್ರದ್ದು ನೇಟಿವ್ ಲ್ಯಾಂಗ್ವೇಜ್ ಮಾತಾಡ್ತಿದ್ದಾರೆ. ಬಟ್ ನಾವು ಈ ಪ್ಲೇಸ್ಗೆ ಹೋಗ್ತಾ ಇದ್ರಲ್ಲ, ದೇರ್ ಇಟ್ ಇಸ್ ಮಚ್ ಮೋರ್ ಈಸಿಯರ್, ಬಿಕಾಸ್ 50% ಆಫ್ ದ ಪೀಪಲ್ಗೆ ಇಂಗ್ಲಿಷ್ ಬರುತ್ತೆ ಅಂತೆ. ಅದೊಂದು ನೆಮ್ಮದಿ ಟು ಕಮ್ಯುನಿಕೇಟ್. ಅದರ್ವೈಸ್ ಅವ್ರ ನೇಟಿವ್ ಲ್ಯಾಂಗ್ವೇಜ್ ಸಹ ಇಸ್ ವೆರಿ ಬ್ಯೂಟಿಫುಲ್. ನಿಮ್ಗೆ ಯಾವ ಪ್ಲೇಸ್ ಅಂತ ಗೊತ್ತಾಗಿದ್ಮೇಲೆ, ನಿಮ್ಗೂ ಆ ಲ್ಯಾಂಗ್ವೇಜ್ ಬಗ್ಗೆ ಗೊತ್ತಾಗಿದ್ಮೇಲೆ, ಯು ವಿಲ್ ಆಲ್ಸೋ ಸ್ಟಾರ್ಟ್ ಲವಿಂಗ್ ದ ಲ್ಯಾಂಗ್ವೇಜ್. ಅಷ್ಟು ಚೆನ್ನಾಗಿದೆ. ಸೊ ಅಷ್ಟೇ ಈ ವಿಡಿಯೋ ಅಲ್ಲಿ ಆ ಎಕ್ಸೈಟ್ಮೆಂಟ್ ತಡೆಯಕ್ ಆಗ್ತೀರಿ. ನಾವು ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಾ ಇದೀವಿ, ಅದು 4 months ಅಲ್ಲಿ. ನಾವು ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗಿ ಬಂದ ತಕ್ಷಣ ನನ್ನ ಹಸ್ಬೆಂಡ್ ನನ್ನ ಇನ್ನೊಂದು ಇಂಟರ್ನ್ಯಾಷನಲ್ ಟ್ರಿಪ್ ಕರ್ಕೊಂಡು ಹೋಗ್ತಿದ್ದಾರೆ ಅನ್ನುವಾಗ ನಂಗೆ ಎಕ್ಸೈಟ್ಮೆಂಟ್ ತಡೆಯಕ್ ಆಗ್ದಿರೇ ನಾನು ಈ ವಿಡಿಯೋ ಮಾಡಿದ್ದು. ಸೊ ನನ್ನ ಅಪ್ಕಮಿಂಗ್ ಬ್ಲಾಗ್ಸ್ ಅಲ್ಲಿ ನಾವು ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗುವಾಗ ಏನೆಲ್ಲ ಪ್ಯಾಕ್ ಮಾಡ್ಕೊಂತೀವಿ, ಅಂಡ್ ಕರೆನ್ಸಿ ಎಕ್ಸ್ಚೇಂಜ್ ಆಗಲಿ, ಶಾಪಿಂಗ್ ಆಗಲಿ, ಎಲ್ಲ ಯಾವ್ದು ಮಾಡಿರಲ್ಲ ಇನ್ನ. ಸೊ ಅದೆಲ್ಲ ಮಾಡೋದನ್ನ ನಾನು ಬ್ಲಾಗ್ ಆಗಿ ಮಾಡಿ ಹಾಕ್ತೀನಿ. ಅಂಡ್ ಏರ್ಪೋರ್ಟ್ ಆಗಲಿ, ಗೆಟ್ ರೆಡಿ ವಿತ್ ಮೀ ಅಂಡ್ ರೀಚಿಂಗ್ ದಟ್ ಡೆಸ್ಟಿನೇಷನ್, ಎಲ್ಲ ಒಂದು ಬ್ಲಾಗ್ ಆಗಿ ನಿಮ್ ಮುಂದೆ ಬರ್ತಾ ಇರುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡಿ ಫುಲ್ ವಿಡಿಯೋ ನೋಡ್ತಾ ಇರ್ಬೇಕು ಅಷ್ಟೇ. ಓಕೆ, ಕ್ಯಾಚ್ ಆಲ್ ಇನ್ ದ ನೆಕ್ಸ್ಟ್ ಬ್ಲಾಗ್. ಬಾಯ್.